ನಮಸ್ತೆ ಫ್ರೆಂಡ್ಸ್. ಇವತ್ತು ದೇವರಿಗೆ ನೈವೇದ್ಯ ಇಡಲಿಕ್ಕೆ ಪುಳಿಯೋಗರೆ ರೆಸಿಪಿ ಮಾಡುವ. ಅನ್ನಕ್ಕೆ ಇಟ್ಟಿದ್ದೀನಿ, ವಿಶಿಲ್ ಬಂತು, 2 ವಿಶಿಲು. ಬಿಸಿ ಬಿಸಿ ಅನ್ನ ಮಾಡ್ಕೊಂಡಿದ್ದೀನಿ ಪುಳಿಯೋಗರೆಗೆ. ಇಷ್ಟೆಲ್ಲ ಸಾಮಗ್ರಿಗಳು ಬೇಕು ಒಗ್ಗರಣೆ ಮಾಡಲಿಕ್ಕೆ. ಒಗ್ಗರಣೆ ಮಾಡಲಿಕ್ಕೆ MTR ಪುಳಿಯೋಗರೆ, ಕರಿಬೇವಿನ ಸೊಪ್ಪು, ಒಣಗಿರೋ ಮೆಣಸು, ಶೇಂಗಾ, ಸಾಸಿವೆ, ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಬನ್ನಿ ಮಾಡೋಣ. ಮೊದಲಿಗೆ ಎಣ್ಣೆ ಹಾಕುವ. ಮತ್ತು ಸಾಸಿವೆ, ಮತ್ತು ಶೇಂಗಾ, ಮತ್ತು ಸಿಮ್ಮಲ್ಲೇ ಶೇಂಗಾನ ಚೆಂದ ರೋಸ್ಟ್ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಸೀದೋಗ್ತದೆ. ಸಿಮ್ಮಲ್ಲೇ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು ಶೇಂಗಾನ, ಇಲ್ಲಾಂದರೆ ಫುಲ್ ಕಪ್ಪು ಆಗ್ತದೆ, ತಿನ್ನಲಿಕ್ಕೆ ಚೆನ್ನಾಗಿರಲ್ಲ. ಇನ್ನು ಸ್ವಲ್ಪ ರೋಸ್ಟ್ ಆಗಬೇಕು, ಇಷ್ಟಾದರೆ ಸಾಕು. ಈಗ ಸ್ಟವ್ ಆಫ್ ಮಾಡ್ಕೊಳ್ಳುವ. ಸ್ಟವ್ ಆಫ್ ಮಾಡಿದ ಮತ್ತೆ ಕರಿಬೇವಿನ ಸೊಪ್ಪು ಹಾಕಬೇಕು. ಮತ್ತು ಒಣಗಿದ ಮೆಣಸು ಹಾಕಬೇಕು. ಅದ್ರ ಜೊತೆಗೆ ಇದು ಮೆಣಸೆಲ್ಲ ಒಣಗಿದ ಮೆಣಸು ಹಾಕಿದ ಮತ್ತೆ ಹುಡಿನೂ ಹಾಕ್ಬಿಡ್ಬೇಕು. ಅದ್ರ ಜೊತೆಗೆ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಮತ್ತು ಸ್ವಲ್ಪ ಸಾಲ್ಟ್ ಹಾಕಬೇಕು. ಕೊತ್ತಂಬರಿ ಹಾಕೊಳ್ಬೋದು. ನನ್ನ ಹತ್ರ ಕೊತ್ತಂಬರಿ ಈಗ ಇಲ್ಲ, ಅದಕ್ಕೆ ಹಾಕೊಂಡಿಲ್ಲ. ಇದು ದೇವರು ನೈವೇದ್ಯಕ್ಕೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ, ಮತ್ತು ದೇವ್ರ ನೈವೇದ್ಯಕ್ಕೆ ವಾರ ಶುಕ್ರವಾರ ಎಲ್ಲ ನೈವೇದ್ಯಕ್ಕೆ ಇಡ್ಬೋದು. ನಾವು ಏನು ಅನ್ನ ಮಾಡ್ಕೊಂಡಿದ್ವಿ, ಅನ್ನನ ಅದಕ್ಕೆ ಸೇರಿಸುವ. ಅನ್ನ ಸೇರಿಸಿದ ಮತ್ತೆ ಸ್ಟವ್ ಮತ್ತೆ ಆನ್ ಮಾಡ್ಕೊಳ್ಳುವ. ಚೆನ್ನಾಗಿ ಕಲಸುವ. ಸಾಲ್ಟು ಎಲ್ಲ ಹಾಕಿದ್ದೀವಲ್ಲ, ಈಗೆಲ್ಲ ಫುಲ್ ಮಿಕ್ಸ್ ಮಾಡ್ಕೊಳ್ಳೋದು ಚೆನ್ನಾಗಿ. ಆಯಿತು, ದೇವ್ರ ನೈವೇದ್ಯಕ್ಕೆ ಇಡುವ. ಈ ಥರ ಮಿಕ್ಸ್ ಆಯಿತು. ಇಲ್ಲಿ ನಮ್ಮ ಸೋನು ಬಂದಿದ್ದಾಳೆ. ಸೋನು ಸೋನು ಬಾ 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 ಬಾ. ಪುಳಿಯೋಗರೆ ನೈವೇದ್ಯಕ್ಕೆ ಇಟ್ಟಿದ್ದೀನಿ. ನಾನು ವರಮಹಾಲಕ್ಷ್ಮಿ 21ನೇ ತಾರೀಕೆ ಮಾಡ್ಕೊಂಡಿದ್ದೀನಿ. ಇದು 28ನೇ ತಾರೀಕಿದು. ನಾನು ಶುಕ್ರವಾರ ಹೀಗೆ ಮಾಡ್ಕೊಳ್ತೀನಿ ಅಡುಗೆ ರೂಮಲ್ಲಿ.
ನನ್ನ ಅಡುಗೆ ರೂಮ್ ಹೀಗಿದೆ. ರಂಗೋಲಿ ನೋಡಿ. ಹೋದ್ವಾರ ಗೋಧಿ ಹುಲ್ಲು ಬೆಳೆಸಿದ್ದೆ ನಾನು. ಗೋಧಿ ಹುಲ್ಲು ನೋಡಿ ಹೇಗೆ ಬೆಳೆದಿದೆ ಅಂತ. ಈ ಥರ ಇರ್ತದೆ ಅಡುಗೆ ರೂಮು ನೋಡಿ. ಪುಳಿಯೋಗರೆ ರೆಸಿಪಿನ ಎಲ್ಲರೂ ಮಾಡಿ ತಿನ್ನಿ, ಚೆನ್ನಾಗಿರುತ್ತೆ. ನನಗೆ ಹೋಮ್ ಮೇಡ್ ಪುಳಿಯೋಗರೆ ಮಾಡಲಿಕ್ಕೆ ಬರೋದಿಲ್ಲ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪುಳಿಯೋಗರೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ. ಥ್ಯಾಂಕ್ ಯು ಫಾರ್ ವಾಚಿಂಗ್.